ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಭದ್ರಾಗೆ ಸುಭಾಷ್ ಮೇಲೆ ತುಂಬಾ ಅನುಮಾನ ಬಂದಿರುತ್ತೆ. ಅಂದರೆ ಕಾಡಿಗೆ ಹೋದಾಗ ಉಳದ್ದು ಔಷಧಿ ತಂದಿದ್ದಲ್ಲ, ಅದು ವಿದ್ಯೆನೇ ಆಗಿದ್ರು ಕೂಡ ಅವನ್ನ ಕಾಡಲ್ಲಿ ಹೊಡೆದು ಅದನ್ನು ತೊಗೊಂಬಂದಾನೆ ಅನ್ನೋದು ಅವನಿಗೆ ಬಲವಾದ ಸಾಕ್ಷಿ ಬಂದಿರುತ್ತೆ. ಅದನ್ನು ವಿದ್ಯೆ ಜೊತೆ ಮಾತಾಡ್ತಾ ಇರ್ತಾನೆ. ಹೌದು, ಈ ವಿಷಯನ ನೀನು ಯಾಕೆ ನನಗೆ ಹೇಳಲಿಲ್ಲ ಅಂತ ಹೇಳ್ತಾರೆ. ಯಾವುದೇ ಸಾಕ್ಷಿ ಪುರಾವೆಗಳಿಲ್ದಲೆ ನಾನು ನಿಮ್ಗೆ ಹೇಗೆ ಹೇಳಲಿ, ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು, ನೀನೇ ಹೇಳ್ದೆ ಅಲ್ವಾ, ಸ್ವಲ್ಪ ತಾಳ್ಮೆಯಿಂದ ಪರೀಕ್ಷೆ ಮಾಡಿ ನೋಡಿ ಅಂತ. ಹಾಗಾಗಿ ನಾನು ಅಲ್ಲಿ ಹೋಗಿದ್ದಂತಹ ಜಾಗಕ್ಕೆ ಹೋದಾಗ ಅಲ್ಲಿ ನೀನು ಬಿಟ್ಟು ಬಂದಿದ್ದಂತಹ ಔಷಧಿಗಳು, ಗಿಡಮೂಲಿಕೆ ಎಲ್ಲ ಕೂಡ ಅಲ್ಲೇ ಇತ್ತು. ಹಾಗಾಗಿ ಅದು ನಿಂದೆ ಅಂತ ನನಗೆ ಬಲವಾಗಿ ಸಾಕ್ಷಿ ಆಯಿತು. ಅದರಲ್ಲೂ ಆ ಸುಭಾಷ್ದೇ ಈ ಕೈವಾಡ ಇದೆ ಅನ್ನೋದು ನನಗೆ ಗೊತ್ತಾಯಿತು. ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಅನ್ಯಾಯ ಆದವ್ರಿಗೆ ನಾನು ಸುಮ್ಮನೆ ಬಿಡಲ್ಲ. ಅದರಲ್ಲೂ ನಮ್ಮ ಅಪ್ಪಯ್ಯನ ಹೆಸರು ಹೇಳ್ಕೊಂಡು ಮೋಸ ಮಾಡಿ ಸಭಾಷ್ಗಿರಿ ತಗೋತಿದ್ರಲ್ಲ, ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಬಂದು ಈಶ್ವರಿಗೆ ಬೇಕು ಅಂತ ಚುಚ್ಚು ಮಾತಾಡ್ತಾರೆ. ಏನಕ್ಕೆ ಇನ್ನೂ ನಿಂತ್ಕೊಂಡು ಹೀಗೆ ನಿಂತಿದ್ದೀರಾ, ಮದುವೆ ಕೆಲಸ ಎಷ್ಟೊಂದಿದೆ ಹಾಗೆ ಹೀಗೆ ಅಂತ. ಅಯ್ಯೋ, ನಿಂತೋಗೋ ಮದುವೆಗೆ ಏನಕ್ಕೆ, ಗಡಿಬಿಡಿಯಲ್ಲ ಅಂತ ಇಬ್ಬರೇ ಅವ್ರನ್ನ ಹಾಡ್ಕೊಂಡು ನಗಾಡ್ತಾ ಇರ್ತಾರೆ. ಏನು ಇನ್ನೂ ವಿಷಯ ಗೊತ್ತಾಗಿಲ್ಲ ಅಂತ ಅನ್ಕೋತಿದ್ದೀರಾ? ಈ ವಿಷಯ ನಾವಿನ್ನೂ ಹೇಳಿಲ್ಲ. ಅದಕ್ಕೆ ನಮ್ಮ ಅಣ್ಣ ಬರೀ ಒಂದು ಬ್ಯಾನರ್ ವಿಷಯಕ್ಕೆ ಅಷ್ಟೊಂದೆಲ್ಲ ಕೂಗಾಡ್ದ. ಇನ್ನು ಈ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾನಾ? ನಡೀತಾರೆ ಮದುವೆಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಅದಕ್ಕೆ ನಾವು ಸುಮ್ಮನಾದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭದ್ರಾ ವಿದ್ಯನ್ ಜೊತೆ ಮಾತಾಡ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಮೋಸ ಆಗೋಕ್ಕೆ ಬಿಡೋಕ್ಕಲ್ಲ ಅಂತ ಹೇಳ್ತಾರೆ. ವಿದ್ಯಾ ತುಂಬ ಟ್ಯಾಂಕ್ಸ್ ಏನಕ್ಕೆ, ಅಲ್ಲಿ ನನಗೆ ಕ್ರೆಡಿಟ್ ಸಿಗದವರು ಪರವಾಗಿಲ್ಲ, ಮೋಸ ಮಾಡಿ ನಮ್ಮ ಮಾವನ ಹತ್ರ ಅವನು ಶಬಾಷ್ಗಿರಿ ಗಿಟ್ಟಿಸ್ಕೊಂಡಿದ್ರು ನನಗೆ ನೋಡೋಕ್ಕಾಗ್ತಿಲ್ಲ. ಅದರಲ್ಲೂ ನೀವು ಈ ಸಾಕ್ಷಿ ತಿಳ್ಕೊಳ್ಳೇಬೇಕು ಅಂತ ಹಠ ಮಾಡ್ತಿದ್ರಲ್ಲ, ಅದಕ್ಕೆ ನಿಜವಾಗ್ಲೂ ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ನಾನು ಬರ್ತೀನಿ ಜೊತೆಗೆ ಅಂತ ಹೇಳ್ತಾರೆ. ಇಲ್ಲ, ನೀನು ಬೇಡ, ಇವನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ಬಿಡಬೇಡ, ಇಲ್ಲೇ ಇರು, ನೀನು ಇಲ್ಲೇ ಇದ್ದು ನನಗೇನಾಗುತ್ತೆ ಅಂತ ತಿಳಿಸ್ತಿರು, ನನ್ನ ಮದುವೆ ಅಷ್ಟೊತ್ತಿಗೆ ಬೇಗ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಡಿಗೆ ಹೋಗ್ತಾಳೆ. ಇನ್ನೊಂದು ಕಡೆ ಈಶ್ವರಿ ನವ್ಯಾಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ. ನೋಡಪ್ಪ ನವ್ಯ ಅದು ಅಂತ ಹೇಳ್ತಾರೆ. ಏನು ಹೇಳಿ ಅಂತ ಕೇಳ್ತಾಳೆ. ಸ್ವಲ್ಪ ಅವಳು ಗರಂ ಆಗಿರ್ತಾಳೆ. ಯಾಕೆ ಅಂತ ಸುಭಾಷ್ ವಿನಂತಿ ಜೊತೆ ಇರೋದನ್ನ ಅವಳು ನೋಡ್ಬಿಡ್ತಾಳೆ. ಹಾಗಾಗಿ ಪರವಾಗಿ ಮಾತಾಡ್ತಾಳೆ, ಮಗನ ಪರವಾಗಿ. ಸಾಕು, ನಿಲ್ಲಿಸ್ತೀರಾ, ನಾನು ಈ ವಿಷಯನ ಮನೆಗೆಲ್ಲೂ ಹೇಳಿಲ್ಲ ಆಯಿತಾ, ಯಾವಾಗ ಏನು ಹೇಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಈಶ್ವರನು ಕೂಡ ದಯವಿಟ್ಟು ಈ ವಿಷಯ ಹೇಳ್ಬೇಡ ಕಣವ ಅಂತ ಕೇಳ್ಕೊತಾ ಇರ್ತಾಳೆ. ನನ್ನ ಮಗ ಅಂಥವನ್ನೆಲ್ಲ ನೋಡಿ, ಮತ್ತೆ ನಿನ್ನ ಮಗನ ಪರವಾಗಿ ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡಿ ಆಯಿತಾ. ನಿಮ್ಮ ಮಗ ಎಂತನೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅವನ ಬಣ್ಣನ ಹೇಗೆ ಬಯಲು ಮಾಡಬೇಕು ಅಂತಲೂ ನನಗೆ ಗೊತ್ತು. ನೀವು ಮಗನ ಪರವಾಗಿ ವಹಿಸ್ಕೊಬರ್ಬೇಡಿ, ದಯವಿಟ್ಟು ಅವನಿಗೆ ಒಡಿ ಬಡಿ ಏನಾದರೂ ಮಾಡವ, ದಯವಿಟ್ಟು ಈ ವಿಷಯ ಎಲ್ಲೂ ಹೇಳ್ಬೇಡ, ನಮ್ಮ ಮರ್ಯಾದೆ ಕಳಿಬೇಡ. ನನಗೆ ಎಲ್ಲಿ ಯಾವಾಗ ಮರ್ಯಾದೆ ಕಳಿಬೇಕು ಅಂತ ಚೆನ್ನಾಗಿ ಗೊತ್ತು. ಆ ಡಿಸೈಡ್ ಮಾಡೋದು ನಾನು, ನೀವಲ್ಲ, ಗೊತ್ತಾಯ್ತಾ. ಈ ಮದುವೆನ ಹೆಂಗೆ ಆಡಿಸ್ಬೇಕು ಅಂತ ನನಗೆ ಗೊತ್ತು, ನಿಮ್ಮ ಪಾಡಿ ನೀವಿದ್ದರೆ ಸರಿ ಹೋಯ್ತು ಅಂತ ನವ್ಯ ವಾರ್ನಿಂಗ್ ಮಾಡ್ತಾರೆ. ನವ್ಯ ಅದು ಹಂಗಲ್ಲ ಕಣವ, ಸ್ವಲ್ಪ ಅರ್ಥ ಮಾಡ್ಕೊ, ಅವರಿಬ್ಬರು ಕೂಡ ಬೇಕು ಅಂತಲೇ ಮದುವೆ ನಿಲ್ಲಿಸ್ಬೇಕು ಅಂತ ಹೀಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವ್ರು ಹೇಗೆ, ನೀವು ಹೇಗೆ, ನಿಮ್ಮ ಮಗನ ಪರವಾಗಿ ಹೇಗೆ ಮಾತಾಡ್ತಿದ್ದೀರಾ, ಇನ್ನು ನಿಮ್ಮ ಮಗ ಕಚ್ಚಡ ಲೋಫರ್, ನನ್ನ ಮಗ ಎಂತನೋ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಬೈದ್ಬಿಟ್ಟು ಫೋನ್ ಇಡ್ತಾಳೆ. ಮತ್ತೆ ಅಲ್ಲಿಗೆ ವಿನಂತಿ ಸಾವಿತ್ರಿ ಬರ್ತಾರೆ. ಏನದಕ್ಕೆ ಇದು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ, ಮದುವೆ ಕೆಲಸ ತುಂಬ ಇದೆ, ಆಗ್ದರ ಮದುವೆಗೆ ಏನು ಮಾಡಬೇಕು ಅಂತ ಕೂತಿದ್ದಾರೆ, ಬಿಡಮ್ಮ ಅಂತ ಹೇಳಿ ಇಬ್ಬರು ಕೂಡ ಚುಚ್ಚು ಮಾತಾಡ್ತಾರೆ. ಬೇಗ ರೆಡಿಯಾಗಿ ಹೋಗಿ ನೋಡೋಣ, ಯಾವಾಗ ಹೆಂಗೆ ನಿಲ್ಲಿಸ್ಬೇಕು, ಹೆಂಗೆ ನಿಂತಾಗುತ್ತೆ ಅಂತ ನೋಡೋಣ ಮದುವೆನ ಅಂತ ಹೇಳ್ತಿರ್ತಾರೆ. ಆಗ ಈಶ್ವರಿಗೆ ಏನಿದು, ಇಬ್ಬರು ಒಂದೇ ರೀತಿ ಮಾತಾಡ್ತಿದ್ರಲ್ಲ, ಯಾವಾಗ ಮದುವೆ ನಿಲ್ಲಿಸ್ಬೇಕು, ಏನು ನಿಲ್ಲಿಸ್ಬೇಕು ಅಂತ, ಇವ್ರಿಗೆ ಮದುವೆ ಬಗ್ಗೆ ಏನು ಗೊತ್ತು ಅಂತ ಹೇಳ್ತಾರೆ. ಆದರೂ ಕೂಡ ಈಶ್ವರಿ ಎಲ್ಲ ಕಿಚ್ಕೊಂಡು ಏನು ಮಾತಾಡ್ದಂಗೆ ನಿಂತಿರ್ತಾಳೆ. ಇನ್ನೊಂದು ಕಡೆ ಶಿವರಾಮೇಗೌಡ ಮನೆಗೆ ಬರ್ತಾನೆ. ಯಾವುದೋ ಪಾರ್ಟಿಗೆ ಹೋಗ್ಬಿಟ್ಟು ಹಬ್ಬ ತುಂಬ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂರ್ತಾರೆ. ಅದೇ ಟೈಮ್ಗೆ ಒಂದು ಲೆಟರ್ ಕೂಡ ಕೊಡ್ತಾನೆ ಅವನ ಪಿಗೆ. ಆಗ ಅಮ್ಮಮ್ಮ ಕೇಳ್ತಾರೆ, ಏನದು, ಏನು ಲೆಟರ್ ಅದು ಅಂತ ಕೇಳ್ತಾರೆ. ಅದೇ ಚಂಪಾ ನಾನು ಓದಬೇಕು ಅಂತ ಹೇಳಿದ್ರಲ್ಲ, ಹಂಗಾಗಿ ಟ್ಯೂಷನ್ಗೆ ಫೀಸ್ ಕಟ್ಬಿಟ್ಟು ರೆಸಿಪ್ಟ್ನ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಏನು, ಹೌದು ಕಣವ, ಅವಳ ಆಸೆ ಪಟ್ಟಂಗೆ ನಾವು ಇದನ್ನೊಂದಾರು ನೆರವೇರಿಸೋಣ ಅಂತ ಹೇಳಿ ನಾನೇ ಖುದ್ದಾಗಿ ನಿಂತು ಕಾಲೇಜಿಗೆ ಫೀಸ್ ಕಟ್ಟಿ ಟ್ಯೂಷನ್ಗೆಲ್ಲ ರೆಸಿಪ್ಟ್ನ ತೊಗೊಂಬಂದಿದ್ದೀನಿ, ತೊಗೊಳ್ಳಿ ಅವಳಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಮೋಹನ, ರೀ ನಮಗಿಂತ ನೀವೇ ಕೊಟ್ಟರೆ ಅವಳು ತುಂಬ ಖುಷಿ ಪಡ್ತಾಳೆ ರೀ ಅಂತ ಹೇಳ್ತಾರೆ. ಅಮ್ಮಮ್ಮ ಫೋನ್ ಮಾಡಿ ಚಂಪಿನ ಬರಳ್ತಾರೆ. ನೀನು ಬೇದಷ್ಟು ಬೇಗ ಬಾಯ್ಲಿ ಅಂತ ಹೇಳ್ಬಿಟ್ಟು ಆಗ ಚಂಪಾ ಮತ್ತು ವಿದ್ಯಾ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮವ, ನೀವು ನನ್ನನ್ನು ಕರೆದಿರೋದಾದರೂ ಯಾಕೆ ಅಂತ ಕೇಳೋಕ್ಕೆ ಅಂತ ಬರ್ತಾಳೆ. ತಗೊಳ್ಳವ ಲೆಟರು ಅಂತ ಕೇಳ್ತಾಳೆ. ಮವ ಇದೇನು ಅಂತ ಕೇಳಿದಾಗ, ಇದು ನೀನು ಓದಬೇಕು ಅಂದಲ್ವ, ಅದಕ್ಕೆ ನಾನು ಟ್ಯೂಷನ್ಗೆ ಫೀಸ್ ಕಟ್ಟಿ
ಲೆಟ್ರ್ ತೊಗೊಂಬಂದಿನಿ, ನೀನು ಚೆನ್ನಾಗಿ ಓದಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನೀನು ಯಾವಾಗಿದ್ರೂ ಕೂಡ ಈ ಮನೇಲಿ ಕೆಲಸದೊಳಗೆ ಇದ್ದರೆ ಅದು ಚೆನ್ನಾಗಿರಲ್ಲ, ನಿನ್ನ ಭವಿಷ್ಯಕ್ಕೊಂದು ದಾರಿನ ಮಾಡಿಕೊಡ್ಬೇಕು, ಅದು ನನ್ನ ಕರ್ತವ್ಯ. ಹಾಗಾಗಿ ನೀನು ನಾಳೆಯಿಂದಲೇ ಕಾಲೇಜಿಗೆ ಹೋಗು, ನೀನು ಏನು ಅಂದ್ಕೊಂಡಿದ್ದೀಯ ಅದನ್ನು ಓದು ಸಾಧಿಸು ಅಂತ ಹೇಳ್ತಾರೆ. ಆಗ ವಿದ್ಯೆಗೊಂದು ಫುಲ್ ಖುಷಿಯಾಗುತ್ತೆ. ಮಾವ ನಿಜವಾಗ್ಲೂ ನಾನು ಹೇಳ್ದೆ ಅಷ್ಟೇ, ನೀವು ಇಷ್ಟು ಬೇಗ ಅದನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಹೌದು, ನವ್ಯ ಈ ಮನೆಗೆ ಬರೋಕ್ಕಿಂತ ಮುಂಚೆ ಚಂಪಂಗೆ ಒಂದು ಬಾಳು ಸಿಗಬೇಕು, ಅವಳು ಬಾಳು ಹಾಳಾಗೋದು ನನಗಿಷ್ಟ ಇಲ್ಲ. ಯಾವುದೇ ಒಂದು ಹೆಣ್ಣಾದರೂ ಕೂಡ ಒಂದು ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ಚಂಪನ ಆಸೆನ ಈಡೇರ್ಸೋಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಚಂಪ ಆಶೀರ್ವಾದ ತಗೋತಾರೆ. ಒಳ್ಳೆಯದಾಗಲಿ ಕಣವ, ನೀನು ಅನ್ಕೊಂಡಾಗೆ ನೀನು ಕನ್ಸ್ಬಿಟ್ಟಾಗೆ ಚೆನ್ನಾಗಿ ಓದು, ವಿದ್ಯುನ್ ಥರ ಒಳ್ಳೆ ಹುಡುಗಿ ಆಗು ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಮಾವ, ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಮಾವ ನಿಜವಾಗ್ಲೂ ಅಂತ ಹೇಳ್ತಾರೆ. ವಿದ್ಯಾನೂ ಕೂಡ ಶಿವರಾಮೇಗೌಡರು ಗುಣಗಾನ ಮಾಡ್ತಿರ್ತಾರೆ. ನಿಜವಾಗ್ಲೂ ನಿಮ್ಮನ್ನು ನೋಡಿನೇ ವ್ಯಕ್ತಿತ್ವ ಬಂದಿರೋದು ಮಾವ, ನಿಮ್ಮ ಈ ವ್ಯಕ್ತಿತ್ವದಿಂದಲೇ ನೀವಿಷ್ಟು ರಾಜಕೀಯದಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಜವಾಗ್ಲೂ ನೀವು ನೋಡಿದರೆ ತುಂಬಾ ಖುಷಿಯಾಗುತ್ತೆ. ಯಾವುದೇ ಒಂದು ಕೆಲಸ ಆದ್ರೂ ಕೂಡ ಅಷ್ಟು ಶ್ರದ್ಧೆಯಿಂದ ಮಾಡಿ ಮುಗಿಸ್ತೀರ. ನಿಜವಾಗ್ಲೂ ನಿಮ್ಮ ಒಂದು ಗುಣಕ್ಕೆ ನಾನು ಕೈ ಎತ್ತಿ ಮುಗ್ಗಿ ಅದ್ಬಿಟ್ರೆ ಇನ್ನೇನೂ ಇಲ್ಲ ಮಾವ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ನಿಜವಾಗ್ಲೂ ತುಂಬ ಸಂತೋಷ ಆಯಿತು ಕಣ್ಲ ಶಿವರಾಮ, ನೀನು ಹೆಣ್ಮಕ್ಳನ್ನ ಓದಬೇಕು, ಅವಳ ಕಾಲ ಮೇಲೆ ಕಾಲು ನಿಂತ್ಕೋಬೇಕು ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡಿದ್ಯಲ್ಲ, ಈಗ ಬದಲಾಗಿದ್ಯಲ್ಲ, ನಿನ್ನ ಗುಣ ನೋಡಿ ನಂಗೆ ತುಂಬ ಹೆಮ್ಮೆ ಆಯಿತು ಅಂತ ಅಮ್ಮಮ್ಮ ಹೇಳ್ತಾರೆ. ಅಪ್ಪ ಇದನ್ನೆಲ್ಲ ನೋಡಿದ ಮೇಲೂ ಕೂಡ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ, ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಅವ್ರ ಆಟ ಛಲ ತೊಟ್ಟು ನಿಂತಿರ್ಬೇಕಾದ್ರೆ ನಾವಿಷ್ಟು ಕೂಡ ನೀರೆರಿಬಾರ್ದ್ವಾ, ಅದಕ್ಕೆ ಈ ಸಹಾಯ ಮಾಡಿದೆ, ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಎಲ್ಲರ ಆಶೀರ್ವಾದನೂ ತಗೋ ಅಂತ ಹೇಳಿ ಆಶೀರ್ವಾದ ತಗೋತಾಳೆ. ಚಂಪಿ ಚೆನ್ನಾಗಿ ಓದಬೇಕು ಕಣ್ರೆ ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆ ಆದ ತಕ್ಷಣ ಮದುವೆ ದಿಬ್ಬಣ ಎಲ್ಲ ಕೂಡ ರೆಡಿಯಾಗಿರುತ್ತೆ. ಏನಿದು ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ, ಯಾರು ಏನು ಕೆಲಸ ಮಾಡ್ತಾನೆ ಇಲ್ವಲ್ಲ ಅಂತ ಅಮ್ಮಮ್ಮ ಬಂದು ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಅವತ್ತಿರ್ತಾರೆ. ಹೇ ಬನ್ರೇಳಿ ಏನು ಅಂತ ಕೇಳಿದಾಗ, ಏನಿದು ಹಿಂಗೆ ಹೋಗ್ತಿದ್ದೀರಲ್ಲ, ಮದುವೆಗೆ ಟೈಮ್ ಆಗಿಲ್ವಾ, ಏನು ನೀವು ಸುಣ್ಣ ಬಣ್ಣ ಹೊಡ್ಕೊತಿರಲ್ಲ, ಏನು ಹೊಡ್ಕೊಂಡೇ ಇಲ್ಲ ಹಂಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಅದನ್ನು ಹೊಡ್ಕೊಳ್ಳೋಕ್ಕೆ ಹೊಸಿ ಹೊತ್ಬೇಕಾ, ಬಿರ್ಬಿರ್ನ ಹೋಗಿ ರೆಡಿಯಾಗಿ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮಮ್ಮ ಯಾಕಂಗೆ ಹೇಳ್ತಾ ಇದ್ದೀರಾ, ಸುಮ್ಮನೆ ಇರಿ, ನಾವು ಹೋಗಿ ರೆಡಿಯಾಗಿ ಬರ್ತೀವಿ, ನೀವು ಅದು ಪರ್ಮನೆಂಟಾಗಿ ಇರ್ತದಲ್ಲ ಅದೇ ಸುಣ್ಣ ಹೊಡ್ಕೊಬಿಡಿ ನೀವು ಅಂತ ಹೇಳಿ ಬೈದು ಕಳಿಸ್ತಾಳೆ. ಅದೇ ಟೈಮ್ಗೆ ಮತ್ತೆ ಸಾವಿತ್ರಿ ಮತ್ತು ವಿನಂತಿ ಬರ್ತಾರೆ. ಅಯ್ಯೋ ಏನದಕ್ಕೆ ರಾತ್ರಿ ಎಲ್ಲ ಮನೆಗೆ ಇಲ್ಲ ಅಂತ ಅನಿಸುತ್ತೆ, ಟೆನ್ಷನ್ನಲ್ಲಿ ಮದುವೆ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲಿ ಅಂತ ಹೇಳ್ತಾರೆ. ಆಗ ಯಾಕಂಗೆ ಕೇಳ್ತಿದ್ದೀರಾ, ಹಾಗೇನಿಲ್ಲ, ನಾವು ಚೆನ್ನಾಗೇ ನಿದ್ದೆ ಮಾಡಿದ್ವಿ, ನಿಮ್ಮ ಮುಖಗಳು ನೋಡಿದರೆ ಗೊತ್ತಾಗ್ತಿದೆ ಅಂತ ಹೇಳಿದಾಗ ಚಿತ್ರ, ಅಯ್ಯೋ ಹಲೋ, ನಾವು ಇನ್ನೂ ಮುಖ ತೊಳ್ದಿರಾ, ಏನು ಮೇಕಪ್ ಆಗಿಲ್ಲ, ಅದಕ್ಕೆ ಹಂಗೆ ಕಾಣ್ತಿದ್ವಿ, ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಗೊತ್ತಾಯ್ತಾ, ನಾವು ಚೆನ್ನಾಗೇ ನಿದ್ದೆ ಮಾಡಿದ್ವಿ, ಚೆನ್ನಾಗೇ ಬಂದ್ವಿ, ನಾವು ಯಾಕೆ ಮದುವೆ ಬಗ್ಗೆ ಚಿಂತೆ ಮಾಡೋಣ, ಮದುವೆ ಬಡಿಗೆ ಮದುವೆ ನಡೀತೆ, ಅದು ಹಂಗಲ್ಲ, ನೀವು ಯಾವುದೋ ಭ್ರಮೇಲಿದ್ದೀರಾ ಅಂತ ಹೇಳ್ತಿರ್ತಾಳೆ. ನಾವು ಯಾವ ಭ್ರಮೆನೂ ಇಲ್ಲ, ನಾವು ಹೋಗಿ ಮೇಕಪ್ ಆಗಿ ಬರ್ತೀವಿ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸ್ವಲ್ಪ ಡೌಟ್ ಬರುತ್ತೆ ವಿನಂತಿ ಸಾವಿತ್ರಿಗೆ, ಏನಾದರೂ ನವ್ಯಾಗೆ ಹೇಳ್ಬಿಟ್ಟು ಅವಳ ಮನಸ್ಸು ಚೇಂಜ್ ಮಾಡಿರ್ಬೋದೇನವ ಅವನ ಬಗ್ಗೆ ಅಭಿಪ್ರಾಯನ. ಅಯ್ಯೋ ಹಾಗೇನು ಮಾಡಿರಲ್ಲ, ಸುಮ್ಮನಿರೆ, ಅವಳೇನು ದಡ್ಡಿನ ಇವ್ರು ಹೇಳಿದ ತಕ್ಷಣ ನಂಬಿಡೋಕ್ಕೆ, ಡೈರೆಕ್ಟಾಗೆ ನೋಡಿ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾನೆ ಆಶುಭಾಷ, ಅಂಥದ್ರಲ್ಲಿ ಈ ಪುಳ್ಳಂಗೋವಿಗಳು ಹೇಳೋದನ್ನು ನಂಬಿಡ್ತಾನ, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಕಣೆ, ನಿಲ್ಲುತ್ತೆ ನೋಡ್ತಾ ಇರೋ ಅಂತ ಹೇಳ್ತಾರೆ.